ಫ್ರೆಂಡ್ಸ್, ನಾನು ಸುಶೀಲಾ, ಮಧುವನ್ನು ಆರ್ಗಾನಿಕ್ ಟೆರೆಸ್. ಫ್ರೆಂಡ್ಸ್ ನೋಡಿದ್ರ ಸಪೋಟ ನೋಡಿ ಹೇಗೆ ಬಂದಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಬಂದಿದೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ನೋಡಿ ಸ್ವಲ್ಪ ಹಾಕಿದ್ರೆ ನೋಡಿ ಎಷ್ಟು ಬಂದಿದೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಇದರಲ್ಲಿ ನೋಡಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಒಂದು ಕಾಯಿ ಇಷ್ಟಪಟ್ಟು ಇದು ನಿನ್ನೆ ಒಂದು ಬಿದ್ದೋಗ್ಬಿಟ್ಟಿದೆ ನೋಡಿ. 2 ಹಣ್ಣು ಬಿದ್ದುಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಒಂದು ಬಿದ್ದು ಕೊಳ್ತೋಗ್ಬಿಟ್ಟಿದೆ. ಒಂದು ಹಣ್ಣು ಹೀಗೆ ಫುಲ್ ಹಣ್ಣಾಗಿದೆ. ಇದರ ಕಲರ್ ನೋಡಿ ಫ್ರೆಂಡ್ಸ್ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಸಕ್ಕರೆ ತಿಂದಾಗಿದೆ ಮಗು ತಗೋ. ಸಕ್ಕರೆ ಫ್ರೆಂಡ್ಸ್, ಸಕ್ಕರೆ ಫ್ರೆಂಡ್ಸ್. ಇವಾಗ ಒಂದು ಫ್ರೆಂಡ್ಸ್, ನಮ್ಮ ತೋಟದಲ್ಲಿ ಒಳ್ಳೆ ಟೊಮೊಟೊ ಬಂದಿದೆ ನೋಡಿ ಫ್ರೆಂಡ್ಸ್. ಮಳೆ ಬಂದಿದೆ. ಇವೆಲ್ಲ ಟೊಮೊಟೊ ಹಾರ್ವೆಸ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಟೊಮೊಟೊ ಚಟ್ನಿ ಮಾಡೋಣ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಕಾಯಿ ಟೊಮೊಟೊ ಚಟ್ನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಮೆಣಸಿನಕಾಯಿ ಬಂದಿದೆ. ಮಳೆ ಬಂದಿದೆ ಫ್ರೆಂಡ್ಸ್. ನೋಡಿ ಗೊಂಚಲು ಹೇಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಸ್ವಲ್ಪ ಈ ಕಡೆ ಫ್ರೆಂಡ್ಸ್, ಟೊಮೊಟೊ ಗೊಂಚಲು ನೋಡಿ ಅಷ್ಟು ಬಂದಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಫ್ರೆಶ್ ಆಗಿದೆ ನೋಡಿ. ಗೊಂಚಲಲ್ಲಿ ಕಾಣಿಸ್ತಾ ಇದೆ. ಬದನೆಕಾಯಿನೂ ಬಂದಿದೆ, ಹಾರ್ವೆಸ್ಟ್ ಮಾಡೋಣ ಫ್ರೆಂಡ್ಸ್. ಮಳೆ ಬಂದಿದೆ ಫ್ರೆಂಡ್ಸ್. ಈಗ ಚೆನ್ನಾಗಿದೆ ಕ್ಲೈಮೇಟ್. ಎಲ್ಲಿದೆ ಇನ್ನೂ ಚಿಕ್ಕದದು. ಎಷ್ಟು ಗುಂಪಾಗಿದೆ ಅಲ್ಲ, ಅದರಲ್ಲಿ ಮಧ್ಯದಲ್ಲಿ ಕಾಣಿಸೋದೇ ಇಲ್ಲ. ಎಲ್ಲ ಒಂದೇ ಥರ ಗುಂಪಾಗಿದೆಯಲ್ಲ. ಎಷ್ಟು ಗಟ್ಟಿ ಇದೆ ನೋಡಿದ್ರು. ಪರ್ಪಲ್ ಬಂದ್ಬಿಟ್ಟಿದೆ ಅಂದರೆ ಬಸ್ ಗೊತ್ತಿಲ್ಲ, ನಾನು ನೋಡೇ ಇಲ್ಲ. ವೈಟ್ ಇತ್ತು, ಪರ್ಪಲ್ ಆ ಕಡೆಯಿಂದ ಬರಬೇಕು. ಇದು ನೀನು ಆ ಕಡೆಯಿಂದ ಬರಬೇಕು. ಆ ಕಡೆಯಿಂದ ಬಂದರೆ ನೀನು ಬೆಂಡೆಕಾಯಿ ಇದೆ 2. ಒಂದು ಕತ್ತರಿ ಇದು ಒಂದು ಕತ್ತರಿ ಇಟ್ಟಿದ್ದೀನಿ ಕೊಡೋದು.
ಇಲ್ಲೊಂದು ಸ್ವಲ್ಪ ಇದೆ, ಈ ಗೊಂಚಲಲ್ಲೊಂದಿದೆ ನಮ್ಮದು ಚಿಕ್ಕದಾಗಿದೆ ಪುಟಾಣಿ. ಮಳೆ ಇದೆಯಾ? ಮುಂದ್ಗಡೆ ಒಂದು ತಂದಿದೆ. ಅದು ಕಟ್ ಮಾಡಿ ಇಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿದ್ರೆ ಇಷ್ಟು ಆಯಿಲ್ ಡಬ್ಬಿ ಇದೆ, ಇದರಲ್ಲಿ ಕಾಯಿ ನೋಡಿದ್ರೆ ಫ್ರೆಂಡ್ಸ್ ಹೇಗೆ ಬಂದಿದೆ ನೋಡಿ. ಫ್ರೆಂಡ್ಸ್ ಇದನ್ನು ನಾನು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಒಂದರಲ್ಲಿ ಕಾಯಿ ಬಂದಿದೆ ನೋಡಿ. ಇನ್ನು ಮೂವ ಮೊಗ್ಗು ಹಿಂಗಿದೆ ಫ್ರೆಂಡ್ಸ್. ಮತ್ತು ಇಲ್ಲಿ ಫ್ರೆಂಡ್ಸ್ ಇದೆಲ್ಲ ನೋಡಿದ್ರೆ ನೋಡಿ ಹೇಗಿದೆ ನೋಡಿ. ಇದರಲ್ಲೂ ಎರಡು ಕಾಯಿ ಬಂದಿದೆ ಫ್ರೆಂಡ್ಸ್. ಗೊಂಚಲು ಗೊಂಚಲು ಬಂದಿದೆ ನೋಡಿ ಫ್ರೆಂಡ್ಸ್. ಟೊಮಾಟೊ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಟೊಮಾಟೊ ಇಲ್ಲಿ ಟೊಮಾಟೊನ ಇದನ್ನು ನಾವು ಹಾರ್ವೆಸ್ಟ್ ಮಾಡ್ತೀವಿ. ನೋಡಿ ಇದು ಎಲೆ ಎಲ್ಲ ಹೋದ್ರೂ ಕಾಯಿದೆ ನೋಡಿ ಫ್ರೆಂಡ್ಸ್. ಇದು ನೋಡಿ ಡಬ್ಬಿ ನೋಡಿ ನೋಡಿ ಫ್ರೆಂಡ್ಸ್. ಇಷ್ಟು ಚಿಕ್ಕ ಡಬ್ಬಿಯೆಲ್ಲನೂ ನಾವು ಬೆಳೆಸಬಹುದು ಅನ್ನೋದಕ್ಕೆ ಇದೆ. ದ್ರಾಕ್ಷಿ ಒಂದು ಬಾಟ್ಲಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ದ್ರಾಕ್ಷಿ ಗಿಡ. ಅದಕ್ಕೆ ನಾವು ದೊಡ್ಡ ಪಾಟೇ ಬೇಕು, ಇದೇ ಬೇಕು ಅನ್ನೋಂಗೆ ನೋಡಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚೆಂಡು ಹೂವು ನೋಡಿ ಒಂದು ಡಬ್ಬಿ ಇದೆ ಅಷ್ಟೇ. ಎಷ್ಟು ಚೆನ್ನಾಗಿ ಬಂದಿದೆ ಮೆಣಸಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೆಣಸಿನಕಾಯಿದು ಒಂದು ಡಬ್ಬಿ. ನಾವು ಪಾಟ್ ಮಿಕ್ಸಿಂಗ್ ಈ ಥರ ಗಿಡ ಬರಬೇಕಂದ್ರೆ ಚಿಕ್ಕ ಕಂಟೈನರ್ನಲ್ಲಿ ದೊಡ್ಡ ಪಾಟ್ ಬರಬೇಕಂದ್ರೆ ಇದಕ್ಕೆ ಮಾಡಿರೋ ಪಾಟ್ ಮಿಕ್ಸಿಂಗ್ ಫ್ರೆಂಡ್ಸ್. ಅದು ಯಾವ ಥರ ನಾನು ಮಾಡ್ತೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಪಾಟ್ ಮಿಕ್ಸಿಂಗ್ ಫ್ರೆಂಡ್ಸ್ ನೋಡಿ. ರುದ್ರಾಕ್ಷಿ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೊಮಟೊ ನೋಡಿ ಫ್ರೆಂಡ್ಸ್. ಇದೆಲ್ಲ ಈಗ ಬರಬೇಕಂದ್ರೆ ಪಾಟ್ ಮಿಕ್ಸಿಂಗ್ ಫ್ರೆಂಡ್ಸ್. ಇದು ನೋಡಿ ಪನ್ನೀರ್ ಪತ್ರೆ ಹೇಗೆ ಬಂದಿದೆ ನೋಡಿ. ಪನ್ನೀರು ಪತ್ರೆ ಫ್ರೆಂಡ್ಸ್ ನೋಡಿ. ಎರಡು ಇದು ಡಬ್ಬಲ್ ಕಲರು ವೈಟು ಪಿಂಕ್ ಮಿಕ್ಸ್ ರೋಸ್ ಫ್ರೆಂಡ್ಸ್. ಇದು ನೋಡಿ ಇದು ಒಂದು ವೇಸ್ಟ್ ಡಬ್ಬಿ. ಇಷ್ಟೂ ನಾನು ವೇಸ್ಟ್ ಡಬ್ಬಿಯಲ್ಲೇ ನೋಡಿ ಈ ಥರ ಬೆಳೆಸಿದ್ದೇನೆ ಫ್ರೆಂಡ್ಸ್. ಇದನ್ನು ಇಷ್ಟು ಚಿಕ್ಕ ಕಟ್ಟೆ ಹೂವು ಹೇಗಾಗಿದೆ ಫ್ರೆಂಡ್ಸ್. ಇನ್ನೂ ಒಂದು ತೋರಿಸ್ಬೇಕು ನಿಮಗೆ. ಇಲ್ಲೆಲ್ಲ ಜೋಳ ನೋಡಿ ನೋಡಿ ಫ್ರೆಂಡ್ಸ್. ತೆನೆನೂ ಬಂದ್ಬಿಟ್ಟಿದೆ. ಇಲ್ಲಿ ನೋಡಿ ಇದು ತೆನೆನೂ ಬಂದಿದೆ. ಇದು ಓನ್ಲಿ ಒಂದು ಡಬ್ಬಿ
ನೋಡಿ ತೆನೆ ಬಂದಿದೆಯಲ್ಲ, ಅದಕ್ಕೆ ನಾವು ಖುಷಿ ಆಗುತ್ತೆ ಫ್ರೆಂಡ್ಸ್. ಇಷ್ಟು ನಾವು ಒಂದು ಕಂಟೈನರಲ್ಲೇ ನಾನು ಹೇಗೆ ಬಂದಿದೆ ನೋಡಿ ಈ ಕಂಟೈನರ್ನಲ್ಲಿ. ಫ್ರೆಂಡ್ಸ್, ನಿಮಗೇನು ಅನಿಸ್ತಾ ಇದೆ ಈ ಸಪೋಟ ನೋಡಿ? ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಸಿ ಬೆಳೆಸೋಣ, ಹಸಿರು ಉಳಿಸೋಣ. ಸರ್ವೇ ಜನ ಸುಖಿನೋ ಭವಂತು.